ಛಾಯಾಗ್ರಹಣ ಎಂಬುದು ನಮ್ಮನ್ನಾವರಿಸಿದ ಒಂದು ಮೋಡಿ. ಇಂದು ಪ್ರಪಂಚದಲ್ಲಿ ವಾಸಿಸುತ್ತಿರುವ ವ್ಯಕ್ತಿಗಳೆಲ್ಲ ಛಾಯಾಗ್ರಾಹಕರಂತೆ ನನಗೆ ಗೋಚರಿಸುತ್ತಿದ್ದಾರೆ. ಪ್ರಕೃತಿ ಛಾಯಾಗ್ರಹಣ ಅಥವಾ ನಿಸರ್ಗ ಛಾಯಾಗ್ರಹಣ ಎಂಬುದು ಇಂದಿನ ವಿಷಯವಾದರೂ ಛಾಯಾಗ್ರಹಣದ ಒಳಹೊರಗನ್ನು ಹೊಕ್ಕು ನಿಸರ್ಗ ಛಾಯಾಗ್ರಹಣದತ್ತ ಚಿಂತಿಸಬೇಕಿದೆ. ಛಾಯಾಗ್ರಹಣದ ವಿಷಯವೇ ಆಗಿದೆ. ಇದೊಂದು ನಮ್ಮನ್ನಾವರಿಸುವ ಮೋಡಿ. ಮನುಷ್ಯ ಕಣ್ಣಲ್ಲಿ ನೋಡಿದ ವಸ್ತುಗಳನ್ನು ಮನದಲ್ಲಿ ನೆನಪಿಟ್ಟುಕೊಳ್ಳುವುದು ಅಥವಾ ದಾಖಲಿಸಿಕೊಳ್ಳುವುದೇ ಪ್ರಾಥಮಿಕ ಮಟ್ಟದ ಛಾಯಾಗ್ರಹಣ ಎನ್ನಬಹುದು. ಇಲ್ಲಿ ನಮ್ಮ ಕಣ್ಣುಗಳೇ ಕ್ಯಾಮರಾ, ಮನದಲ್ಲಿ ಉಳಿಯುವ ಚಿತ್ರಗಳ ನೆನಪುಗಳೇ ದಾಖಲೀಕರಣವಾಗುತ್ತದೆ. ಹೀಗಾದರೆ ಛಾಯಾಗ್ರಹಣ ಎಂಬುದು ದಾಖಲೀಕರಣ ಎಂಬುದಾಗಿಯೂ ಅರ್ಥೈಸಿಕೊಳ್ಳಬಹುದು. ಈ ಅರ್ಥದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಛಾಯಾಗ್ರಾಹಕರೇ ಎಂದು ಚಿಂತಿಸಿದ್ದೇನೆ. ಆದರೆ ಇಂದಿನ ವೈಜ್ಞಾನಿಕ ಬೆಳವಣಿಗೆಯಲ್ಲಿ ನಮ್ಮ ಮುಂದೆ ಕ್ಯಾಮರಾ ಎಂಬ ಪೆಟ್ಟಿಗೆ ಅಥವಾ ವಸ್ತು ನಮ್ಮ ನಡುವೆ ಇದೆ. ಇದನ್ನು ಬಳಸಿ ಭೌತಿಕ ವಸ್ತುಗಳನ್ನು ದಾಖಲಿಸುವ ಕ್ರಿಯೆ, ಸಂಯೋಜಿಸುವ ರೀತಿ, ಕತ್ತಲು ಬೆಳಕುಗಳ ಸಮ್ಮಿಶ್ರಣದ ಪಾಕವಾಗಿ ಹೊರಬಂದಾಗ ಅದನ್ನು ಕಲಾತ್ಮಕ ದೃಷ್ಟಿಯಲ್ಲಿ ಮರುಸೃಷ್ಟಿಸಿದಾಗ ದಾಖಲೀಕರಣಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಅದು ಕಲಾಸೃಷ್ಟಿಯ ಸಂಗಮದ ಚಿತ್ರಿಕೆಯಾಗುತ್ತದೆ. ಪ್ರತಿ ಸೃಷ್ಟಿ ಅಥವಾ ದಾಖಲೀಕರಣ ಎಂಬುದನ್ನು ಛಾಯಾಗ್ರಹಣದಲ್ಲಿ ಬಳಸುವಾಗ ನಾವು ಫೋಟೋಕಾಪಿಯಿಂದ ಎಕ್ಸ್ರೇವರೆಗೆ, ಸೆಲ್ಫೋನ್ ಕ್ಯಾಮರಾದಿಂದ ಡಿಜಿಟಲ್ SLR ಕ್ಯಾಮರಾದವರೆಗೆ ಎಲ್ಲೆಲ್ಲೂ ಕ್ಯಾಮರಾಗಳದ್ದೇ ಭರಾಟೆ. ಕ್ಯಾಮರಾಗಳು ಯಾವ ವಯಸ್ಸಿನ ವ್ಯಕ್ತಿಗಳನ್ನೂ ಬಿಟ್ಟಿಲ್ಲ. ಇವತ್ತಿನ ಡಿಜಿಟಲ್ ಕಾಲದಲ್ಲಿ ಕ್ಯಾಮರಾಗಳ ತಂತ್ರಜ್ಞಾನ ಸಾಕಷ್ಟು ಮುಂದುವರೆದಿದೆ. ಅತ್ಯಂತ ದಕ್ಷ ಕಾರ್ಯಕ್ಷಮತೆ, ಮಂದ ಬೆಳಕಿನಲ್ಲೂ ಸ್ಪಷ್ಟ ಚಿತ್ರ, ಅತ್ಯಂತ ವೇಗದ ಫೋಕಸ್ ತಂತ್ರಜ್ಞಾನ, ಉತ್ತಮ ಲೆನ್ಸ್ಗಳು, ಯಾವುದೇ ಪರಿಸ್ಥಿತಿಯಲ್ಲೂ ಕಾರ್ಯಕ್ಷಮತೆ ಮೆರೆಯುವಲ್ಲಿ ಇಂದಿನ ತಂತ್ರಜ್ಞಾನ ಛಾಯಾಗ್ರಾಹಕರಿಗೆ ಹೊಸ ಸಾಧ್ಯತೆಯನ್ನು ದೊರಕಿಸಿಕೊಟ್ಟಿದೆ. ಹಿಂದಿನ ಫಿಲ್ಮ್ ಕ್ಯಾಮರಾಗಳ ಕಾಲದಲ್ಲಿ ವಿಶೇಷವಾಗಿ ಪರಿಸರ ಛಾಯಾಗ್ರಾಹಕರಿಗೆ ಸಲಕರಣೆಗಳ ಸಮರ್ಥ ಬಳಕೆ ಸವಾಲಾಗಿತ್ತು. ಈ ನಡುವೆಯೂ ಎಂದೂ ಮರೆಯದ ಮಹಾನ್ ಛಾಯಾಗ್ರಾಹಕರನ್ನು ಕಂಡಿದ್ದೇವೆ. ಇದರರ್ಥ ಸಲಕರಣೆಗಳ ಮೀರಿದ ಪರಿಸರ ಪ್ರೀತಿ ಹಾಗೂ ಆಳ ಜ್ಞಾನ ಮಾತ್ರ ಈ ಚಿತ್ರಗಳನ್ನು ಇನ್ನೂ ಜೀವಂತವಾಗಿ ಇರಿಸಿದೆ. ಛಾಯಾಗ್ರಹಣ ಆದಿಯಿಂದಲೂ ಎಲ್ಲ ಗರಿಷ್ಠ ಸಾಧ್ಯತೆ ವಿಷಯಗಳಲ್ಲೂ ಆಳ ವಿಸ್ತಾರಗಳು ಬೆಳೆದಿದೆ. ಮೊದಮೊದಲು ಭಾವಚಿತ್ರಗಳು, ಸಮಾರಂಭ ಚಿತ್ರಗಳು, ಮಕ್ಕಳ ಚಿತ್ರಗಳು, ವೈಜ್ಞಾನಿಕ ಚಿತ್ರಗಳು, ಲ್ಯಾಂಡ್ಸ್ಕೇಪ್ ಚಿತ್ರಗಳು, ನಿಸರ್ಗ ವನ್ಯಜೀವಿ ಚಿತ್ರಗಳು, ಮೈಕ್ರೋ ಚಿತ್ರಗಳು, ಕಟ್ಟಡ ವಿನ್ಯಾಸ, ಪ್ರಾಡಕ್ಟ್ ರೂಪದರ್ಶಿ ಛಾಯಾಗ್ರಹಣ ಹೀಗೆ ನೂರಾರು ವಿಭಾಗಗಳಿಂದ ವಿಂಗಡಿಸಿರುವುದರ ನಡುವೆ ಇಂದು ಸೆಲ್ಫಿ ಛಾಯಾಗ್ರಹಣ ಕೂಡ ತನ್ನ ಸ್ಥಾನ ಗಿಟ್ಟಿಸಿದೆ. ಇದೆಲ್ಲ ಏನೇ ಇರಲಿ, ನಿಸರ್ಗ ಛಾಯಾಗ್ರಹಣವನ್ನು ಸೂಕ್ಷ್ಮವಾಗಿ ಅವಲೋಕಿಸೋಣ. ನಿಸರ್ಗದೊಳಗಿರುವ ಲಕ್ಷಾಂತರ ಜೀವಿಗಳಲ್ಲಿ ಮನುಷ್ಯನೂ ಒಬ್ಬ. ಈ ಮನುಷ್ಯ ಜೀವಿ ವೈಜ್ಞಾನಿಕ ತಿಳುವಳಿಕೆಯೊಂದಿಗೆ ದಾಖಲಿಸುವ, ಪ್ರತಿ ಸೃಷ್ಟಿಸುವ ಕ್ರಿಯೆಯಲ್ಲಿ ಚಿತ್ರ ಬರೆದ, ಶಿಲ್ಪ ಕೆತ್ತಿದ, ಕೆಮೆರಾದಲ್ಲಿ ದಾಖಲಿಸಲು ಮುಂದಾದ, ಅದರೊಳಗೆ ಭಿನ್ನ ಭಿನ್ನ ವಿಷಯಗಳನ್ನು ಹುಡುಕುತ್ತಾ ಹೊರಟ. ಹೀಗೆ ಭಿನ್ನ ರೀತಿಯಲ್ಲಿ ದಾಖಲಿಸುವುದರೊಂದಿಗೆ ಜನರ ಮನ್ನಣೆಗೆ ಪಾತ್ರನಾದ. ನಿಸರ್ಗ ಮನುಷ್ಯನ ಆದಿಯಿಂದಲೂ ಕೌತುಕ, ವಿಸ್ಮಯ ಹಾಗೂ ನೆಮ್ಮದಿಯ ಕೇಂದ್ರ ಬಿಂದು. ಮನುಷ್ಯನ ಕಲಾ ಸೃಷ್ಟಿ ದೃಷ್ಟಿಗೂ ಆದಿಯಿಂದಲೂ ಪರಿಸರವೇ ಮೂಲ. ತನ್ನ ಸುತ್ತಲಿನ ಪರಿಸರದಿಂದಲೇ ಸ್ಫೂರ್ತಿ ಪಡೆದು ಚಿತ್ರಕಲೆ, ಶಿಲ್ಪಕಲೆ ಮತ್ತು ಎಲ್ಲ ಪ್ರದರ್ಶನ ಕಲೆಗಳಿಗೂ ನೆಲೆ ಕಂಡುಕೊಂಡಿದ್ದಾನೆ. ಹಾಗೆಯೇ ಛಾಯಾಗ್ರಹಣಕ್ಕೂ ಸಹ. ವಿಜ್ಞಾನ, ತಂತ್ರಜ್ಞಾನ ಮತ್ತು ಕಲೆಯ ಸಮ ಮಿಶ್ರಣದ ಫಲ ಒಂದು ಛಾಯಾಚಿತ್ರ. ಪರಿಸರ ಛಾಯಾಗ್ರಹಣದ ಕಷ್ಟಗಳೇ ಇಂದು ಯುವಕರನ್ನು ಇತ್ತ ಸೆಳೆಯಲು ಮುಖ್ಯ ಕಾರಣ. ಅವರ ಸಾಹಸಿ ಪ್ರವೃತ್ತಿಗೆ ಪರಿಸರ ಛಾಯಾಗ್ರಹಣ ಪುಷ್ಟಿ ನೀಡುತ್ತದೆ. ಉದಾಹರಣೆಗೆ, ಒಂದು ಸುಂದರ ಬೆಟ್ಟದ ಮೇಲಿಂದ ದಟ್ಟ ಕಾಡಿನ ಸೊಬಗನ್ನು ಮಂದ ಮಂಜಿನ ಹೊದಿಕೆಯಲ್ಲಿ, ಸೂರ್ಯನ ಆಕಾಶ ರಂಗಿನ ಹಿನ್ನೆಲೆಯಲ್ಲಿ ಸೆರೆ ಹಿಡಿಯುವುದೋ, ಅಥವಾ ಬೆಟ್ಟದ ತುದಿಗೆ ಮೋಡಗಳ ಸ್ಪರ್ಶ, ಇಬ್ಬನಿಯ ಚಳಿಯ ಆಹ್ಲಾದಕರ ಚಿತ್ರ ಸೆರೆ ಹಿಡಿಯಬೇಕೆಂದರೆ ಮುಂಜಾನೆ 3 or 4 ಗಂಟೆಗೋ ಎದ್ದು ಕಾಡಿನ ನಡುವೆ ಚಾರಣ ಮಾಡಿ ಬೆಟ್ಟ ಹತ್ತಬೇಕಾಗುತ್ತದೆ. ಅಥವಾ ಹಿಂದಿನ ದಿನದ ಸಂಜೆಯೋ ರಾತ್ರಿಯೋ ಹೋಗಿ ಠಿಕಾಣಿ ಹೂಡಬೇಕಾಗುತ್ತದೆ. ಮುಂಜಾನೆಯ ಸೂರ್ಯನ ಮೊದಲ ಕಿರಣಗಳಿಗಾಗಿ ಕಾದು ಕೂರಬೇಕಾಗುತ್ತದೆ. ಬೆಟ್ಟ ಹತ್ತುವ, ಕಾಡಿನ ಚಾರಣ ಮಾಡುವ, ಚಳಿಯಲ್ಲಿ ನಡುಗುವ, ಮಳೆಯಲ್ಲಿ ನೆನೆಯುವ ಅಥವಾ ಬಿರು ಬಿಸಿಲಲ್ಲಿ ಬೇಯುವ ಜೊತೆಗೆ ಮುಂಜಾನೆಯ ಸುಖನಿದ್ರೆಯ ತ್ಯಾಗ ಅನಿವಾರ್ಯ. ಪರಿಸರ ಛಾಯಾಗ್ರಹಣದೊಂದಿಗೆ ಈ ಸಾಹಸ ಮತ್ತು ತ್ಯಾಗಗಳು ತಳುಕು ಹಾಕಿಕೊಂಡಿರುತ್ತವೆ. ಪ್ರತಿ ಸುಂದರವಾದ ಪರಿಸರದ ಚಿತ್ರದ ಹಿಂದೆ ಛಾಯಾಗ್ರಾಹಕನ ಬೆವರು ಮತ್ತು ಸುಖಗಳ ತ್ಯಾಗವು ಇರುತ್ತದೆ. ಪರಿಸರ ಛಾಯಾಗ್ರಹಣಕ್ಕೆ ಕೇವಲ ಕ್ಯಾಮೆರಾ ಬಗೆಗಿನ ಜ್ಞಾನ
ಮತ್ತು ಉತ್ಸಾಹಗಳು ಅಷ್ಟೇ ಸಾಕಾಗುವುದಿಲ್ಲ. ಪ್ರಾದೇಶಿಕ ಜ್ಞಾನ, ಅಲ್ಲಿನ ಹಿನ್ನೆಲೆ, ಕಾಡುಗಳ ಜ್ಞಾನ, ಭೌಗೋಳಿಕ ಮಹತ್ವ, ಪರಿಸರದ ಸಾಧಕ ಬಾಧಕಗಳ ಪೂರ್ವ ಅರಿವು ಅತ್ಯಗತ್ಯ. ಸಸ್ಯಗಳ, ಮರಗಳ, ಪ್ರಾಣಿ ಪಕ್ಷಿಗಳ ಜೀವನ ಕ್ರಮ, ಅವುಗಳ ಪದ್ಧತಿ, ನಡತೆ ಬಗ್ಗೆಯೂ ಸಾಕಷ್ಟು ಮಾಹಿತಿ ತಿಳಿದಿರಬೇಕು. ಇದೆಲ್ಲ ಕೆಲವೊಮ್ಮೆ ಪುಸ್ತಕ ಓದಿನಿಂದ ಮತ್ತು ಹಲವು ಬಾರಿ ಛಾಯಾಗ್ರಹಣದ ಸ್ಥಳದಲ್ಲಿ ಅನುಭವದಿಂದ ಅರಿಯುತ್ತೇವೆ. ಇದೊಂದು ನಿರಂತರ ಕಲಿಕೆ. ತಾನು ಛಾಯಾಗ್ರಹಣ ಮಾಡುತ್ತಿರುವ ಯಾವುದೇ ಪರಿಸರ ಭಾಗದ ಪೂರ್ಣ ಅರಿವು ಮತ್ತು ಸೂಕ್ಷ್ಮತೆ ಛಾಯಾಗ್ರಾಹಕನಿಗಿದ್ದಲ್ಲಿ ಅದು ಖಂಡಿತವಾಗಿಯೂ ಆತನ ಚಿತ್ರದಲ್ಲಿ ಪ್ರತಿಬಿಂಬಿಸುತ್ತದೆ. ಕೇವಲ ದಾಖಲಾತಿಯ ಆಚೆಗೆ ಒಂದು ಕಲಾಕೃತಿಯಾಗುತ್ತದೆ. ಉದಾಹರಣೆಗೆ, ಮಿಂಚುಳ್ಳಿ ಹಕ್ಕಿಯು ಬೇಟೆಯಾಡಿ ತಂದ ಮೀನು ತನಗಾಗಿಯೋ ಅಥವಾ ತನ್ನ ಮರಿಗಾಗಿಯೋ ಎಂಬ ಸಂಗತಿ ಅದು ಕೊಕ್ಕಿನಲ್ಲಿ ಮೀನನ್ನು ಹಿಡಿದುಕೊಂಡಿರುವ ರೀತಿಯಲ್ಲಿ ಅರಿವಿಗೆ ಬರುತ್ತದೆ. ಕಾಡಿನಲ್ಲಿ ಮಂಗ ಹೇಗೆ ಕೂಗುತ್ತಿದೆ, ಅದು ತನ್ನ ಗುಂಪಿನೊಂದಿಗೆ ಸಂವಹನ ನಡೆಸುತ್ತಿದೆಯೋ ಅಥವಾ ಹುಲಿ ಚಿರತೆ ಸಂಚಾರದ ಮಾಹಿತಿಯೋ ಅನ್ನುವ ವಿಷಯ ಕೂಗಿನಲ್ಲಿರುತ್ತದೆ. ಹೆಜ್ಜೆಯ ಜಾಡು ಹಿಡಿಯುವುದು, ಪ್ರಾಣಿಗಳ ಮಲ ಪರೀಕ್ಷೆ, ಸದ್ದು ಆಲಿಕೆ, ಗಾಳಿಯ ದಿಕ್ಕನ್ನು ಅನುಸರಿಸುವುದು, ಹೀಗೆ 10 ಹಲವು ಸೂಕ್ಷ್ಮಗಳನ್ನು ಅನುಭವದಿಂದ ಬರುತ್ತದೆ. ಈ ಸಂವೇದನೆಯ ಅರಿವಿದ್ದಲ್ಲಿ ನಾವು ಕ್ಲಿಕ್ಕಿಸಿದ ಚಿತ್ರಗಳಲ್ಲಿ ಅವು ಮೇಳೈಸುತ್ತವೆ. ನಾವು ಮೌನಿಯಾಗುತ್ತಾ ಅಂತರ್ಪ್ರಜ್ಞೆ ಜಾಗೃತಗೊಳಿಸಿ ಕಾಡಿನಲ್ಲಿ ಲೀನವಾದಾಗ ಮಾತ್ರ ನಿಸರ್ಗ ನಿಧಾನವಾಗಿ ತೆರೆದುಕೊಳ್ಳುತ್ತದೆ. ಆಲಿಸುವ ಕಿವಿ, ಕಣ್ಣು ಮತ್ತು ಮೂಗಿನ ಸೂಕ್ಷ್ಮತೆ ತೀಕ್ಷ್ಣವಾಗುತ್ತದೆ. ಗಾಳಿಯ ಸದ್ದು, ಬೆಳಕಿನ ತೀಕ್ಷ್ಣ, ಹಕ್ಕಿಯ ಕಲರವ, ದುಂಬಿಯ ಝೇಂಕಾರ, ಇನ್ಯಾವುದೋ ದೂರದಲ್ಲಿ ಯಾವುದೋ ಕಾಡು ಮರದ ಹಣ್ಣು, ಹೂವಿನ ವಾಸನೆ, ವನ್ಯಪ್ರಾಣಿಗಳ ಸಂವಹನದ ಸೂಕ್ಷ್ಮತೆ ನಿಧಾನಕ್ಕೆ ತೆರೆದುಕೊಳ್ಳುವುದು. ಈ ಪ್ರಕ್ರಿಯೆಯಲ್ಲಿ ನಿಸರ್ಗಕ್ಕೆ ಅಥವಾ ಇತರೆ ಜೀವಿಗಳ ಬದುಕಿಗೆ ಮಾರಕವಾಗುವ ಕ್ರಿಯೆಯಲ್ಲಿ ತೊಡಗಿರುವ ಚಿತ್ರಗಳನ್ನು ಗಮನಿಸಬಹುದಾಗಿದೆ. ಪರಿಸರ ಛಾಯಾಗ್ರಹಣ ಇಂದಿನ ಯುವ ಪೀಳಿಗೆಯನ್ನು ಆಕರ್ಷಿಸಿದೆ. ಆದರೆ ವನ್ಯಜೀವಿಗಳ ಬದುಕನ್ನು ಅರ್ಥೈಸಿಕೊಳ್ಳದೆ ಅವುಗಳ ಛಾಯಾಗ್ರಹಣ ಮಾಡುತ್ತಿರುವ ಗೆಳೆಯರ ಚಿತ್ರಗಳೇ ವನ್ಯಜೀವಿಗಳ ಏಕಾಂತಕ್ಕೆ ಹಾಗೂ ಸಹಜ ಜೀವನ ಶೈಲಿಗೆ ಮಾರಕವಾಗಿರುವ ಚಿತ್ರಗಳು ನಮ್ಮ ಮುಂದಿವೆ. ಪಕ್ಷಿಯೊಂದರ ರೆಕ್ಕೆ ಮೂಡದ ಮರಿಗಳಿಗೆ ತೆರೆದ ಕಡ್ಡಿಯ ಮೇಲೆ ಗುಟುಕು ನೀಡುವ ಚಿತ್ರ. ಇಂತಹ ಚಿತ್ರಗಳಿಗೆ ಬಹುಮಾನ ಅಥವಾ ಪ್ರಶಂಸೆ ನೀಡಿದ ಗಣ್ಯ ಸಂಸ್ಥೆಯ ಮೆಚ್ಚುಗೆಯಿಂದಾಗಿ ಆ ಚಿತ್ರ ಅನೇಕರಿಗೆ ಮೆಚ್ಚುಗೆಯಾಗಬಹುದು. ಆದರೆ ವಾಸ್ತವವಾಗಿ ವನ್ಯಜೀವಿಗಳ ಬದುಕು ಹಾಗಿರುವುದಿಲ್ಲ. ತನ್ನ ಛಾಯಾಚಿತ್ರಕ್ಕಾಗಿ ಗೂಡಿನಿಂದ ಮರಿಯನ್ನು ಎತ್ತಿ ಕಡ್ಡಿಯ ಮೇಲೆ ಕೂರಿಸಿ ಛಾಯಾಚಿತ್ರ ಮಾಡುವುದು ದುರಂತದ ಸಂಗತಿ. ಆ ಹಕ್ಕಿಯ ಜೀವನ ಕ್ರಮ ವೈಜ್ಞಾನಿಕವಾಗಿ ತಿಳಿಯದ ಸಂಸ್ಥೆ ನೀಡುವ ಬಹುಮಾನ ಕೂಡ ನಿಸರ್ಗಕ್ಕೆ ಮಾರಕವಾಗುತ್ತದೆ. ಇಂಥ 10 ಹಲವು ಉದಾಹರಣೆಗಳು ನಮ್ಮ ಮುಂದಿವೆ. ಹಕ್ಕಿ ರೆಕ್ಕೆ ಬಡಿಯುವ ಅಥವಾ ತೆರೆದ ರೆಕ್ಕೆಯ ಚಿತ್ರ ಕ್ಲಿಕ್ಕಿಸಲಿಕ್ಕಾಗಿ ಮರಿಗಳಿರುವ ಹಕ್ಕಿಯ ಗೂಡಿನ ಬಾಯಿಗೆ ಅಡ್ಡಲಾಗಿ ಬಟ್ಟೆ ಇಡುವುದು, ಹಕ್ಕಿ ಮರಿಗಳಿಗೆ ಆಹಾರ ನೀಡಲಾಗದೆ ಪದೇ ಪದೇ ಬಂದು ದಣಿಯುವುದು, ಪರಿಸರದ ಸೂಕ್ಷ್ಮ ಅರಿವು ಇಲ್ಲದಿರುವವರಿಗೆ ಇದೊಂದು ಅದ್ಭುತ ಚಿತ್ರ ಅನಿಸಿಕೊಂಡರೆ, ಪರಿಸರದ ಅರಿವು ಇರುವವರಿಗೆ ಹಕ್ಕಿಯ ನೋವು, ಸಂಕಟ ಕಾಣದೇ ಇರದು. ಛಾಯಾಗ್ರಹಣದ ಅತಿಯಾದ ಉತ್ಸಾಹ ಪರಿಸರದ ಭಾಗಕ್ಕೆ ಮಾರಕವಾಗುತ್ತದೆ. ಪ್ರತಿಯೊಬ್ಬ ಛಾಯಾಗ್ರಾಹಕನೂ ಸಂವೇದನೆಯ ಸೂಕ್ಷ್ಮತೆಯನ್ನು ಬೆಳೆಸಿಕೊಳ್ಳಬೇಕು. ವನ್ಯಜೀವಿಗಳ ಛಾಯಾಚಿತ್ರ ಮಾಡುವುದರಿಂದ ವನ್ಯಜೀವಿಗಳ ಚಲನೆ, ಸಹಜ ಸ್ವಭಾವಗಳನ್ನು ಅಭ್ಯಾಸಿಸಲು ಸಹಕಾರಿಯಾಗಬೇಕೇ ಹೊರತು ಪರಿಸರ ಛಾಯಾಗ್ರಹಣವೆನ್ನುವುದು ಮೋಜಿನ, ಪ್ರತಿಷ್ಠೆಯ, ಆರ್ಥಿಕ ಸಂಪಾದನೆಯ ಗುರಿ ಅಥವಾ ಸ್ಪರ್ಧೆಗಳಲ್ಲಿ ಬಹುಮಾನ ಗಳಿಸುವ ಮಟ್ಟಕ್ಕೆ ಮಾತ್ರ ಉಳಿಯಬಾರದು. ಇದೆಲ್ಲದರ ನಡುವೆ ನಾವೆಲ್ಲ ಹೇಗೆ ಪರಿಸರ ಪರವಾಗಿ ಬದುಕಬಹುದು ಎಂದು ಯೋಚಿಸೋಣ. ಗ್ರಾಮೀಣ ಪ್ರದೇಶವೇ ಆಗಿರಲಿ, ಬೆಂಗಳೂರಿನಂಥ ನಗರವೇ ಆಗಿರಲಿ, ಮನೆಯ ಮುಂದಿನ 10 ಹೂವಿನ ಗಿಡ, ತಾರಸಿಯ ಮೇಲೆ ಬೆಳೆಸುವ ಹಸಿರು, ತಾರಸಿಯ ಮೇಲೆ ಚೆಲ್ಲುವ ಕಾಳುಗಳು, ಒಂದಷ್ಟು ನೀರು ಇಲ್ಲಿನ ಹಕ್ಕಿಗಳಿಗೆ ಮಕರಂದ ಇರುವ ಚಿಟ್ಟೆಗಳ ಬದುಕಿಗೆ ಸಹಾಯವಾಗಬಹುದು. ಇದಷ್ಟೇ ಮಾತ್ರವಲ್ಲ, ನಮ್ಮ ಕಣ್ಣೋಟ, ಮಾನಸಿಕ ನೆಮ್ಮದಿ, ಸಸ್ಯಗಳು ನೀಡುವ ಪರಿಮಳ, ಶುದ್ಧ ಗಾಳಿ ನಮ್ಮರಿವಿಗೆ ಬಾರದಂತೆ ಉನ್ನತ ಜೀವನ ಕ್ರಿಯೆಯಲ್ಲಿ ಭಾಗಿಯಾಗುತ್ತದೆ. ಹೂವು ದೇವರು ಪದ್ಯದಲ್ಲಿ ಕವಿ ಕುವೆಂಪು ಅವರು ಕೋಮಲ ಸುಮಗಳ ಕತ್ತನು ಕೊಯ್ದು ಕಗ್ಗತ್ತಲೆಗೊಯ್ದು ಗುಡಿಯ ಕಲ್ಲಿಗೆ ಬಲಿ ಕೊಡದಿದ್ದರೆ ಪರಮಾತ್ಮಗೆ ತೃಪ್ತಿಯೇ ಇಲ್ಲೇನು ಎಂದು ಪ್ರಶ್ನಿಸುತ್ತಾ, ಬಿಡೋ ಅಲ್ಲಿರಲಿ ಆ ಹೂವು, ನೀ ಸೃಷ್ಟಿಸಲಾರದ ಚೆಲುವಿಗೆ ನಿನ್ನಿಂದೇತಕ್ಕೆ ಸಾವು ಎಂದು ಆತಂಕಪಟ್ಟಿದ್ದಾರೆ. ಇಲ್ಲಿ ಕವಿ ಕುವೆಂಪು ಅವರಿಗೆ ಒಂದು ಹೂವು ಮಾತ್ರವಲ್ಲ, ಇಡೀ ಪ್ರಕೃತಿಯ ಬಗ್ಗೆ ಇದ್ದ ಪ್ರೀತಿ, ಅಲ್ಲಾಗುತ್ತಿರುವ ಹಿಂಸೆಯನ್ನು ಆತಂಕದಲ್ಲಿ ಪ್ರಶ್ನಿಸಿದ್ದಾರೆ. ನನ್ನ 15 ವರ್ಷಗಳ ಛಾಯಾಗ್ರಹಣ ಅನುಭವದಲ್ಲಿ ಕಂಡುಕೊಂಡ ಕೆಲವು ಸತ್ಯಗಳಲ್ಲಿ ಒಂದನ್ನು ಇಲ್ಲಿ ಹೇಳಲೇಬೇಕು. ಸರ್ಕಾರದ ಕಾನೂನುಗಳನ್ನು ಹೊರತುಪಡಿಸಿ ನಮ್ಮ ವೈಯಕ್ತಿಕ ನೀತಿ ಸಂಹಿತೆ
ನಾವುಗಳೇ ಏರಿಕೊಳ್ಳಬೇಕಾಗುತ್ತದೆ. ಅದು ಅವರವರಿಗೆ ವೈಯಕ್ತಿಕವಾಗಿ ಸಂಬಂಧಿಸಿದ್ದು. ಇನ್ನೂ ರೆಕ್ಕೆ ಮೂಡದ ಹಕ್ಕಿ ಮರಿಯನ್ನು ಗೂಡಿನಿಂದ ಹೊರಗಿಡುವ ಮುನ್ನ, ಮರ ಕಡಿಯುವ ಮುನ್ನ, ಹಕ್ಕಿಯ ಗೂಡಿಗೆ ಬಟ್ಟೆ ತುರುಕುವ ಮುನ್ನ ನಾವು ಎಳೆದುಕೊಂಡ ನಮ್ಮ ನೀತಿ ಸಂಹಿತೆಯ ಮಿತಿಯನ್ನು ನಾಗರಿಕನಾಗಿಯೂ ಹಾಗೂ ಛಾಯಾಗ್ರಾಹಕನಾಗಿಯೂ ಕೂಡ ನಾವುಗಳೇ ಮೀರದೆ ನಡೆದುಕೊಳ್ಳುವ ಅಗತ್ಯವಿದೆ. ಪರಿಸರ ಛಾಯಾಗ್ರಹಣ ಈ ಎಲ್ಲ ಸೂಕ್ಷ್ಮ ಸಂವೇದನೆಯೊಂದಿಗೆ ತಳಕು ಹಾಕಿಕೊಂಡಿರುತ್ತದೆ. ನಮ್ಮ ಅರಿವು, ಕಾಳಜಿ, ನಡೆಯುವ ಪ್ರತಿ ಹೆಜ್ಜೆಯೂ ಮುಖ್ಯವಾಗುತ್ತದೆ. ನಮ್ಮ ನಡೆ ಪರಿಸರ ಮುಖ್ಯ ಆಗಿರಲಿ ಎಂದು ಆಶಿಸುತ್ತೇನೆ. ನಮಸ್ಕಾರ. ಛಾಯಾಗ್ರಹಣ ಎಂಬುದು ನಮ್ಮನ್ನು ಆವರಿಸಿದ ಒಂದು